बिस्मिल्लाह वल्हम्दुलिल्लाह वस्सलातु वस्सलामु अला अशरफि रसूलिल्लाह व अला आलिहि व सहबिहि अज्मईन अम्मा बाद। ಆತ್ಮೀಯರು, ಸಾಮಾಜಿಕ ಕಳಕಳಿಯನ್ನು ಹೊಂದಿದ ಸಮುದಾಯದ ಜವಾಬ್ದಾರಿಯನ್ನು ಅರಿತ ಇಂದಿನ ನಮ್ಮ ಆ್ಯಂಟಿ ಡ್ರಗ್ಸ್ ವರ್ಕ್ಶಾಪ್ ಇದರ ಅತಿಥಿಗಳೇ, ನಮ್ಮನ್ನು ದಿಶಾಬೋಧವನ್ನು ಕೊಟ್ಟು ಸಮಾಜಕ್ಕಾಗಿ ಯಾವ ರೀತಿ ಅರ್ಪಣೆಗೊಳ್ಳಬೇಕೆಂಬ ತಯಾರಿಕೆಯನ್ನು ನಡೆಸಿದ ಜಿ ಎ ಬಾಬಾ ಸರ್, ಅದೇ ರೀತಿ ವೈಟ್ ಸ್ಟೋನ್ ಶರೀಫ್ ಹಾಜಿ, ಅದೇ ರೀತಿ ಇಲ್ಲಿ ನೆರೆದಿರುವಂತಹ ನಮ್ಮ ಆತ್ಮೀಯ ನಾಯಕರೇ, ಆಹ್ವಾನಿತ ಅತಿಥಿಗಳೇ, ಜೊತೆಗೆ ಕ್ರಿಯಾಶೀಲರಾಗಿರುವ ಸಹೋದರರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಹಳ ಸಂತೋಷಗೊಳ್ತಾ ಇದೆ. ಜೊತೆಗೆ ಒಳಗಿಂದೊಳಗೆ ದುಃಖವೂ ಕೂಡ ಉಮ್ಮಳಿಸಿ ಬರುತ್ತಿದೆ. ದಕ್ಷಿಣ ಭಾರತದ ಅಥವಾ ನಮ್ಮ ಕರಾವಳಿ ತೀರದ ಹಲವು ಗಣ್ಯ ಅತಿಥಿಗಳು ನಮ್ಮ ಮುಂದೆ ಇದ್ದಾರೆ. ಇಂದು ನಾವು ಒಟ್ಟುಗೂಡಿದ ವಿಚಾರವೇನೆಂದರೆ ಆ್ಯಂಟಿ ಡ್ರಗ್ಸ್ ವರ್ಕ್ಶಾಪ್. ಅದರ ಪ್ರೆಸೆಂಟೇಷನ್ ನಡೀಲಿಕ್ಕಿದೆ. ಇನ್ಶಾ ಅಲ್ಲಾ ಅದರ ಮುಂದೆ ಒಂದು 5 ನಿಮಿಷ ನಾನು ನಿಮ್ಮ ಚಿತ್ತವನ್ನು ಸಮುದಾಯದತ್ತ ಕೊಂಡೊಯ್ಯಲು ಬಯಸ್ತಾ ಇದ್ದೇನೆ. ಅಲ್ಹಮ್ದುಲಿಲ್ಲಾ, ಇತ್ತೀಚೆಗೆ ನಾವು ಕಾಣುತ್ತಿರುವಂತಹ ಡ್ರಗ್ಸ್ ದುಷ್ಪರಿಣಾಮಗಳು ನಿಮ್ಮಲ್ಲಿ ವಿವರಿಸುವ ಅಗತ್ಯ ಇಲ್ಲ. ಆದರೆ ಒಂದು ವಿಚಾರವನ್ನು ಹೇಳ್ತಾ ಇದ್ದೇನೆ ಆತ್ಮೀಯರೇ, ನಾವು ಎಲ್ಲಿದ್ದೇವೆ, ಎಲ್ಲಿಗೆ ತಲುಪಬೇಕು ಎಂಬ ಒಂದು 5 ನಿಮಿಷದ ವಿಚಾರ. ಇಂದು ನಮ್ಮ ದೇಶದ ಒಂದು ಡೇಟಾವನ್ನು ನಿಮ್ಮ ಮುಂದಿಡುತ್ತೇನೆ. ಅದೇನೆಂದರೆ, ಜೈಲಿನಲ್ಲಿರುವ ಭಿಕ್ಷುಕರಲ್ಲಿ, ಜೈಲಿನಲ್ಲಿರುವ ಆರೋಪಿಗಳಲ್ಲಿ 25% ಮುಸಲ್ಮಾನ. ಇನ್ನು ರೋಡ್ ಸೈಡ್ಗಳಲ್ಲಿ, ರಸ್ತೆ ಬೀದಿಗಳಲ್ಲಿ ಬೇಡಿ ತಿನ್ನುವ ಭಿಕ್ಷುಕರಲ್ಲಿ 20% ಮುಸಲ್ಮಾನ. ಇನ್ನೊಂದು ಭಯಾನಕ ಸುದ್ದಿ ನಿಮಗೆ ತಿಳಿಸಲೇ, ದೊಡ್ಡ ದೊಡ್ಡ ನಗರಗಳ ಕ್ಯಾಲ್ಕುಲೇಷನ್ಗಳಲ್ಲಿ ದೇಹ ಮಾರಾಟ ಮಾಡಿ ಬದುಕುವ ಮಹಿಳೆಯರಲ್ಲಿ 53% ಮುಸಲ್ಮಾನ ಹೆಂಗಸರು. ನಾವು ಎಲ್ಲಿದ್ದೇವೆ ಆಲೋಚಿಸಬಹುದು. ನಂತರ ಅಧಿಕಾರಿಗಳಲ್ಲಿ, ಇಲಾಖೆಗಳಲ್ಲಿ 2%, 4% ನಾವಿದ್ದೇವೆ. ನಾವು ಎಲ್ಲಿದ್ದೇವೆ ಆಲೋಚಿಸೋಣ. ಇನ್ನೊಂದು ಭಯಾನಕ ವಿಚಾರವನ್ನು ಹೇಳ್ತೇನೆ. ಇತ್ತೀಚೆಗೆ ನಾವು ಮಾದಕ ಮುಕ್ತ ಭಾರತದ ಪರಿಕಲ್ಪನೆ ಎಂಬ ವಿಚಾರವನ್ನು ಇಟ್ಕೊಂಡು ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಆ ಸಂದರ್ಭದಲ್ಲಿ ಹಲವು ಡಿಅಡಿಕ್ಷನ್ ಸೆಂಟರ್ಗಳಿಗೆ ಭೇಟಿ ಕೊಡಲು ಸಾಧ್ಯವಾಯಿತು. ಡಿಅಡಿಕ್ಷನ್ ಸೆಂಟರ್ಗೆ ಭೇಟಿ ಕೊಟ್ಟು ನೋಡುವಾಗ ನಮ್ಮ ಈ ಕರಾವಳಿಯಲ್ಲಿ 4-6 ಡಿಅಡಿಕ್ಷನ್ ಸೆಂಟರ್ಗಳಿವೆ. ಇದರಲ್ಲಿ ಹೆಚ್ಚಿನ ಡಿಅಡಿಕ್ಷನ್ ಸೆಂಟರ್ಗಳಲ್ಲಿ ಅಡ್ಮಿಷನ್ ಆಗಿರುವ, ದಾಖಲಾಗಿರುವವರು ಮುಸಲ್ಮಾನ ಯುವಕರು. ಇನ್ನು ಇವರಿಗೆ ಅಲ್ಲಿ ಲಭಿಸುತ್ತಿರುವಂತಹ ಊಟದ ಮೆನುವಲ್ಲಿ ಚಿಕನ್ ಇದೆ, ಮಟನ್ ಇದೆ, ಜೊತೆಗೆ ಪೋರ್ಕ್ ಕೂಡ ಇದೆ. ಅಂದರೆ ಖಿಂಜೀರ್ ಕೂಡ ಕೊಡಲಾಗುತ್ತದೆ. ಒಂದು ಡಿಅಡಿಕ್ಷನ್ ಸೆಂಟರಲ್ಲಿ ಮಾತನಾಡಿ ನೋಡಿದಾಗ ಅಲ್ಲಿ 16 ಮುಸಲ್ಮಾನ ಯುವಕರನ್ನು ಅಡ್ಮಿಷನ್ ಮಾಡಿದ್ದಾರೆ. ಅವರಿಗೆ ಎದ್ದು ನಿಲ್ಲಲು ಆಗ್ತಾ ಇಲ್ಲ, ಕೈಕಾಲುಗಳು ಕಂಪಿಸ್ತಾ ಇದೆ. ಅವರ ಊಟದ ಮೆನುವಿನಲ್ಲಿ ಅವರಿಗೆ ನಿಷಿದ್ಧವಾದ ಮಾಂಸವನ್ನು ಕೂಡ ಕೊಡಲಾಗುತ್ತದೆ. ಯಾಕೆ ಅಂತ ಕೇಳಿದಾಗ, ಕೈಕಾಲುಗಳ ಕಂಪನ ಹೋಗಬೇಕಾದರೆ ಈ ಪ್ರೋಟೀನ್ ಯುಕ್ತ ಮಾಂಸವನ್ನು ತಿನ್ನಬೇಕು ಎಂದು ಅಲ್ಲಿಯ ಜನ ಹೇಳುತ್ತಾರೆ. ಈಗ ಆಲೋಚಿಸಿ ನೋಡಿ, ನಾವು ಎಲ್ಲಿದ್ದೇವೆ, ನಮ್ಮ ಯುವ ಪೀಳಿಗೆ ಎಲ್ಲಿದೆ. ಇದನ್ನು ನೋಡಿ, ಈ ಭಯಾನಕ ಸಮಾಜವನ್ನು ನೋಡಿ ನಾನೊಂದು ತ್ಯಾಗ ಮಾಡಲಿಕ್ಕೆ ಕೂಡ ಸಿದ್ಧನಾದೆ. ಅದೇನೆಂದರೆ, ಮಸೀದಿಯ ಡ್ಯೂಟಿ ಇನ್ನು ಸಾಕು, ಮಸೀದಿಯ ಹೊರಗೆ ಇಳಿದು ಗ್ರೌಂಡಲ್ಲಿ ಸ್ವಲ್ಪ ವರ್ಕ್ ಮಾಡುವ ಅಂತೇಳಿ ಹೇಳಿ ಅಲ್ಲಾಹನ ತೌಫೀಕ್ನಿಂದ ಹೊರಗೆ ನಡೆಯಲು ನೋಡುವಾಗ ಇಕ್ಬಾಲ್ ಬಾಳಿಲ್ಲ ಸರ್ ಅವರು ಅತ್ಯಂತ ಅದ್ಭುತವಾದ ಸಾಧನೆಯನ್ನು ಮಾಡಿದರು. ಅವರು ಸುಮಾರು 3 ವರ್ಷಗಳಾಯಿತು
ಇದರ ಹಿಂದೆ ನಡೆದು ತಮಿಳುನಾಡಿನಲ್ಲಿ, ಕೇರಳದಲ್ಲಿ, ಪಂಜಾಬಿನಲ್ಲಿ, ಕರ್ನಾಟಕದಲ್ಲಿ ಸುತ್ತಾಡಿ ಇದರ ಭೀಕರ ಮತ್ತು ದುಷ್ಪರಿಣಾಮಗಳನ್ನು ಕಂಡುಕೊಂಡು ಒಂದು ಪುಸ್ತಕವನ್ನೇ ಬರೆದರು. ಆ ಪುಸ್ತಕ ಒಂದು ಅಭ್ಯರ್ಥನೆ ನಾನು ನಿಮ್ಮಲ್ಲಿ ಮಾಡುತ್ತೇನೆ. ಆ ಪುಸ್ತಕ ಪ್ರತಿಯೊಂದು ಮಸೀದಿಯ ಉಸ್ತಾದರುಗಳ ಕೈಗೆ ನೀಡಿ ಆ ಪುಸ್ತಕದಲ್ಲಿರುವ ವಿಚಾರಗಳನ್ನು ಸಮುದಾಯಕ್ಕೆ ತಲುಪಿಸಿ ಪ್ರತಿಯೊಂದು ಮೊಹಲ್ಲಾದಲ್ಲಿ ಕೂಡ ಒಂದೊಂದು ಕೌನ್ಸಿಲಿಂಗ್ ಸೆಂಟರ್ನ ಅನಿವಾರ್ಯತೆ ಇದೆ ಸಹೋದರ. ನಾವಿಂದು ಮುಂದುವರಿದಿದ್ದೇವೆ. ನಮ್ಮ ಯುವ ಪೀಳಿಗೆ ಇನ್ನೂ ಹೆಚ್ಚು ಮುಂದುವರೆದಿದೆ. ಯುವ ಪೀಳಿಗೆಯಲ್ಲಿ ಯಾವ ರೀತಿ ಮಸೀದಿಯ ಧರ್ಮಗಳು ಮಾತನಾಡಬೇಕೆಂಬಂತಹ ಆ ಒಂದು ಟ್ರೈನಿಂಗ್ ಮಾತ್ರ ಸ್ವಲ್ಪ ಹಿಂದುಳಿದಿದೆ. ಅದು ಹೆಚ್ಚಾಗಬೇಕಾಗಿದೆ. ಮಸೀದಿಗಳಲ್ಲಿ ಪ್ರತಿ ಮೊಹಲ್ಲಗಳಲ್ಲಿ ಕೌನ್ಸಿಲಿಂಗ್ ಸೆಂಟರ್ಗಳು ಬರದೆ ಹೋದರೆ ನಮ್ಮ ಯುವ ತರುಣರು, ನಮ್ಮ ವಿದ್ಯಾರ್ಥಿಗಳು ಇನ್ನೂ ಕೂಡ ನೀವು ನೋಡಿ, ಮಾಹಿತಿ ಹಕ್ಕುಗಳ ಪ್ರಕಾರ ಹಲವು ಕೇಸುಗಳು ವಿಚಾರಣೆಗೊಂಡಾಗ ನಮ್ಮ ಸಮುದಾಯ ಸುಮಾರು 80% ಈ ಒಂದು ಅಡಿಕ್ಷನ್ಗಳಲ್ಲಿ ಸಿಲುಕಿಕೊಂಡಿದೆ ಅಥವಾ ಲಹರಿಗಳ ದಾಸರಾಗಿ ಬಿಟ್ಟಿದ್ದಾರೆ. ಇದನ್ನು ನಾವು ನೋಡಿಕೊಂಡು ಸುಮ್ಮನೆ ಕುಳಿತರೆ ಏನಾಗುತ್ತದೆ ಗೊತ್ತೇ? ಒಂದು ಹದೀಸ್ ಮಾತ್ರ ನಿಮ್ಮ ಮುಂದೆ ಓದುತ್ತೇನೆ ನಾನು. ಸಿಂಫಾನಿ ಮಿನ್ ಉಮ್ಮತಿ ಇದಾ ಸಲಹ ಸಲಹ ನಾಸ್ ವೈದಾ ಫಸದ ಫಸದ ನಾಸ್ ಅಲಾ ಅಲ್ ಉಲಮಾ ವಲ್ ಉಮರಾ ಔ ಕಮಾ क़ाल ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನನ್ನ ಸಮುದಾಯದಲ್ಲಿ 2 ವಿಭಾಗಗಳಿವೆ. ಅವರು ಉತ್ತಮರಾದರೆ ನನ್ನ ಸಮುದಾಯ ಉತ್ತಮವಾಯಿತು. ಅವರೇನಾದರೂ ಹಾಳಾಗಿ ಬಿಟ್ಟರೆ ನನ್ನ ಸಮುದಾಯ ಪೂರ್ತಿ ಹಾಳಾಗಿ ಹೋಗಿತ್ತು. ಯಾವುದು? ಅಲ ಅಲ್ ಉಲಮಾವು ವಲ್ ಉಮರಾವು. ಒಂದನೆಯದು ನನ್ನ ಸಮುದಾಯದಲ್ಲಿರುವ ಉಲಮಾ ವಿಭಾಗವಾಗಿದೆ. ಇನ್ನೊಂದು ಸಮುದಾಯದ 2ನೇ ಕಣ್ಣುಗಳಾದಂತಹ ಉಮರ ನಾಯಕರಾಗಿದ್ದೇವೆ. ನಾವು ಎಚ್ಚರಗೊಳ್ಳದಿದ್ದರೆ ನಮ್ಮ ಸಮುದಾಯ ಖಂಡಿತವಾಗಿಯೂ ಬರುವ ಹಲವು ವರ್ಷಗಳಲ್ಲಿ ಅತ್ಯಂತ ದುಷ್ಪರಿಣಾಮವನ್ನು ಕಾಣುವಂತಹ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ನಾವು ಮಾಡಬೇಕಾದದ್ದೇನು ಅದನ್ನು ನಾವು ತಿಳಿಯಲೇಬೇಕು. ನೀವು ನೋಡಿ, ನಮ್ಮ ಕರ್ನಾಟಕದಲ್ಲಿ 0.2% ಇರುವಂತಹ ಅಥವಾ 2% ಇರುವಂತಹ ಕ್ರೈಸ್ತವ ಸಮುದಾಯ, ಅವರಿಗೆ 3 ಡಿಅಡಿಕ್ಷನ್ ಸೆಂಟರ್ಗಳು ನಮ್ಮ ಮಂಗಳೂರಿನಲ್ಲಿ ಇದೆ. ನಾನು ನಿಮ್ಮಲ್ಲಿ ಕೇಳುತ್ತೇನೆ, ಹೃದಯಕ್ಕೆ ಕೈಯಿಟ್ಟು ನೀವು ಹೇಳಿ, ನಮ್ಮ ಸಮುದಾಯಕ್ಕೆ ಎಷ್ಟು ಡಿಅಡಿಕ್ಷನ್ ಸೆಂಟರ್ಗಳಿವೆ? ಇದೆಯಾ? ಇಲ್ಲ. ನಾವು ಎಲ್ಲ ಕಾರ್ಯಕ್ರಮಗಳನ್ನು ಮಾಡುತ್ತೇವೆ. ನಾವು ಉದಾಹರಣೆಗೆ ಹೇಳೋದಾದರೆ, ನಮ್ಮ ಮಸೀದಿಗಳಲ್ಲಿ 10 ದಿನ ಧಾರ್ಮಿಕ ವಾಸನ ಸಂಘಟಿಸ್ತೇವೆ. ಉರೂಸ್ ಕಾರ್ಯಕ್ರಮ ಇದೆ, ಈದ್ ಮಿಲಾದ್ ಆಚರಣೆ ಇದೆ, ರಂಜಾನ್ ತಿಂಗಳಲ್ಲಿ ಸ್ಪೆಷಲ್ ಆದ ಆಚರಣೆಗಳಿವೆ. ಆದರೆ ಕ್ರೈಸ್ತವ ಸಮುದಾಯಕ್ಕೆ ಇದು ಯಾವುದೂ ಇಲ್ಲ. ಕೇವಲ ವಾರದಲ್ಲಿ ಭಾನುವಾರ ದಿನ ಅರ್ಧ ಗಂಟೆಯ ಬಯಾನ್ ಮಾತ್ರ. ಅವರಲ್ಲಿ ವೃದ್ಧ ಸದನಗಳಿವೆ, ಅದೇ ರೀತಿ ಡಿಅಡಿಕ್ಷನ್ ಸೆಂಟರ್ಗಳಿವೆ, ಅದೇ ರೀತಿ ಬಾಲಕರ ಆಶ್ರಮಗಳಿವೆ, ಹೆಂಗಸರ ಆಶ್ರಮಗಳಿವೆ. ನಮ್ಮ ಗ್ರೌಂಡಿಗೆ ಇಳಿದು ಯಾವ ವರ್ಕ್ ಕೂಡ ನಾವು ಮಾಡ್ತಾ ಇಲ್ಲ. ಎಲ್ಲವೂ ಶೋಭಾಜಿ ಮಾತ್ರ ಆಗ್ತಾ ಇದೆ. ನಮ್ಮ ಸಮುದಾಯ ಬಹಳ ಹದಗೆಟ್ಟೋಗಿದೆ. ಇದನ್ನು ನೋಡಿ ಸುಮ್ಮನೆ ಕೂತರೆ ಉಲೆಮಾ ವರ್ಗವಾದ ನಾವು ಮತ್ತು ಉಮರ ವರ್ಗಗಳಾದ ನೀವು ಅಲ್ಲಾಹನ ಕೋರ್ಟಿನಲ್ಲಿ ಪ್ರಶ್ನಿಸಲ್ಪಡುತ್ತಾರೆ ಎಂಬಂತಹ ವಿಚಾರವು ನಮ್ಮ ಮನಸ್ಸಿನಲ್ಲಿ ಇರಲಿ. ಆದ್ದರಿಂದ ಇದಕ್ಕೇನು ಪರಿಹಾರ? ಇನ್ಶಾ ಅಲ್ಲಾಹ್ ನಮ್ಮ ಆಂಟಿ ಡ್ರಗ್ ಅಥವಾ ಮಾದಕತೆಯು ಮಾರಣಾಂತಿಕತೆ ಎಂಬ ಪುಸ್ತಕವನ್ನು ಬರೆದು ಕರ್ನಾಟಕದ ಯುವ ತರುಣರ ಮನಸ್ಸುಗಳಲ್ಲಿ ಆಧ್ಯಾತ್ಮಿಕತೆಯ ಚಿಂತನೆಯನ್ನು ಮೂಡಿಸಿದ ಇಕ್ಬಾಲ್ ಬಾಳಿಲ ಅವರು ಇದರ ಬಗ್ಗೆ ಬಹಳ ವಸ್ತುನಿಷ್ಠವಾಗಿ ಮಾತನಾಡಲಿದ್ದಾರೆ. ನಾವಿಲ್ಲಿ ಸೇರಿರುವ ಪ್ರತಿಯೊಬ್ಬರು ಕೂಡ ನೀವು ಒಬ್ಬರಲ್ಲ, ನೀವೊಬ್ಬ ಸಮುದಾಯದ ನಾಯಕರು. ಆದ್ದರಿಂದ ಈ ಸಂದೇಶವನ್ನು ಸಮುದಾಯದ ಆಳಕ್ಕೆ ತಲುಪಿಸಬೇಕು. ಪ್ರತಿಯೊಂದು ಮಸೀದಿಯಲ್ಲೂ ಕೂಡ ಆಂಟಿ ಡ್ರಗ್ಸ್ ವರ್ಕ್ಶಾಪ್ಗಳು ನಡೆಯಬೇಕು. ಮಹಿಳೆಯಂದಿರಿಗೆ, ತಾಯಿಯಂದಿರಿಗೆ ಇದರ ಅರಿವನ್ನು ನೀಡಬೇಕು ಎಂದು ಮಾತ್ರ ಹೇಳುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಪ್ರಾಸ್ತಾವಿಕತೆಯಾಗಿದೆ ಇದು. ಅಲ್ಲಾಹನು ಇಲ್ಲಿ ಬಂದು ಈ ಸೇರಿದ 2 ಗಂಟೆ ದೊಡ್ಡ ಇಬಾದತ್ತಾಗಿ ನಮ್ಮಿಂದ ಕಬೂಲ್ ಮಾಡಲಿ. ನಮ್ಮ ಸಮುದಾಯವನ್ನು ದಿಶಾಬೋಧವನ್ನು ನೀಡಿ ಉತ್ತಮವಾದ ಆ ಸ್ಥಾನಕ್ಕೆ ಏರಿಸಲು ಅಲ್ಲಾಹನು ನಮಗೆ ತೌಫೀಕ್ ನೀಡಲಿ. ಇಷ್ಟು ಮಾತ್ರ ಹೇಳಿ
ಮಾತಿಗೆ ವಿರಾಮ ಹಾಕ್ತಾ ಇದ್ದೇನೆ. ಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.